ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತ್ರಿವೇಣಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ನ ಬಳಸಿ ಸಪ್ಪೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಈ ರೆಸಿಪಿನ ನಾವು ಮಟನ್ ಬಳಸಿ ಕೂಡ ಮಾಡ್ಬೋದು, ಅದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಮ್ಮ ದಾವಣಗೆರೆ ಸೈಡ್ ಜನಕ್ಕೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು, ದೊಡ್ಡವರು ಎಲ್ರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ಏನಕ್ಕೆ ಮಾಡ್ತಾ ಇದ್ವಿ ನಾವು ನಮ್ಮ ಸೈಡು ಅಂತಂದರೆ, ಈಗ ನಮ್ಮ ಮನೇಲಿ ಚಿಕನ್ ಏನಾದ್ರು ತಂದರು ಅಂತಂದರೆ ಮಸಾಲೆ ರುಬ್ಬಿ ಮಾಡೋ ಅಷ್ಟು ಕೆಂಪು ಸಾರು ಮಾಡೋ ತನಕ ಗಂಡು ಮಕ್ಕಳಾಗಲಿ ವೇಟ್ ಮಾಡಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ರು ದೊಡ್ಡವರು ಅಥವಾ ನಮ್ಮ ಅಮ್ಮವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಬಿಡೋಣ, ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಕ್ಕಳಿಗೆ ಕೊಡೋಣ, ಗಂಡು ಮಕ್ಕಳಿಗೆ ಕೊಡೋಣ ಅಂತಂದು ಮಾಡಿದಂತಹ ರೆಸಿಪಿನೇ ಈ ಚಿಕನ್ ಸಪ್ಪೆ ಸಾರು. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಒಂದಿಷ್ಟು ಈರುಳ್ಳಿ ಹಾಕಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಕಡಾಯಿ ತಗೊಳ್ಳಿ. ಈ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂಚೂರು ಏನು ಹಾಕಬೇಕು, ಮೆಣಸಿನ್ಕಾಯಿ ಹಾಕಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಮಾಗಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಸಿಂಪಲ್, ಇದು ಬೇಗನೆ ಆಗೋಗ್ಬಿಡುತ್ತೆ. ಈಗ ನಾನಿಲ್ಲಿ ಅರ್ಧ kg ಆಗೋಷ್ಟು ಚಿಕನ್ನ ಬಳಸ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಂತಹ ಚಿಕನ್ನು ನೋಡಿ. ನಾನಿಲ್ಲಿ ಚಿಕನ್ನ ಹಾಕ್ತಾಯಿದ್ದೀನಿ. ಅರ್ಧ kg ಆಗೋಷ್ಟು ಚಿಕನ್ನು ಚೆಂದ ವಾಶ್ ಮಾಡ್ಕೊಂಡಿರಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು, ಏನೂ ಇಲ್ಲ ಇದಕ್ಕೀಗ ಜಸ್ಟ್ ಒಂಚೂರು ಉಪ್ಪು ಮತ್ತು ಒಂದಿಷ್ಟು ಅರಿಶಿನ, ಕಲರಿಗೋಸ್ಕರ ಅರಿಶಿನ ಅಥವಾ ಒಂದು ಸ್ಮೆಲ್ಲೆಲ್ಲ ಹೋಗೋದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಕೊಟ್ಕೋತಾ ಇದ್ದೀನಿ ಅಷ್ಟೇ. ಈಗ ಇದು ಆಯಿತು ಅಂತಂದರೆ, ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಇದೊಂಚೂರು ಬೇಯೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ, ಅಂದರೆ ಶುಂಠಿ, ಈರುಳ್ಳಿ ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ಹಾಕಿದ್ವಲ್ಲ, ಆ ಮಿಶ್ರಣ ಇದಕ್ಕೆ ಹಾಕಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕಿಲ್ಲ ಅಂದರೂ ನಡೆಯುತ್ತೆ, ಶುಂಠಿ ಮತ್ತು ಈರುಳ್ಳಿ ಕೂಡ ನೀವು ಹಾಕ್ಬೋದು. ಸೊ ಈಗ ನಾನು ಅದನ್ನು ಮಿಶ್ರಣ ಹಾಕ್ತಾಯಿದ್ದೀನಿ. ಮಿಶ್ರಣ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ನಾನಿಲ್ಲಿ ಒಂದಿಷ್ಟು ಬೇಯೋದಕ್ಕೆ ಬಿಡ್ತೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ ಅದನ್ನೇ ನೀರು ಬಿಟ್ಕೊಳ್ತಾ ಇರುತ್ತೆ. ಇನ್ ಕೇಸ್ ನಿಮಗೆ ಗ್ರೇವಿ ಅಥವಾ ಶೇರ್ವ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ನೀರು ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಇದ್ರ ರುಚಿ ಹೋಗುತ್ತೆ. ಸೊ ನಾನಿಲ್ಲಿ ಶೇರ್ವಾಗೋಸ್ಕರ ಒಂದೇ ಒಂದು ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಅದು ಟೀ ಕುಡಿಯೋ ಲೋಟದಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಕೂಡ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ಈಗ ಇದು ಚೆನ್ನಾಗಿ ಬೇಯಲಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಗಾರ್ನಿಷಿಗೋಸ್ಕರ ಅಷ್ಟೇ ಇದು. ಈ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಂಡ್ರೆ ನಮ್ಮ ಚಿಕನ್ ಸಪ್ಪೆ ಸಾರು ರೆಡಿ ಆದಂಗೆ. ಈ ರೆಸಿಪಿ ಇದೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಒಂದು ಆಸಕ್ತಿ ಬರುತ್ತೆ. ನೀವು ನನಗೇನಾದರೂ ಲೈಕ್ ಮಾಡಿದ್ರೆ ನನ್ನ ವೀಡಿಯೋಸ್ಗೆ ಅಂತಂದರೆ. ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ, ವೆರಿ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಮಾತ್ರ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಲ್ಲ ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ಸ್ಪೈಸಸ್ ಇರಲ್ಲ, ಏನೂ ಇರಲ್ಲ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಈಗ ಇದನ್ನ ಸರ್ವ್ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.